ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬುಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ವೃಶ್ಚಿಕ ರಾಶಿಯವರ ಡಿಸೆಂಬರ್ ತಿಂಗಳು ರೀಡಿಂಗ್ ನೋಡುವ. ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ಮೊದಲಿಗೆ ನೋಡುವ. ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಯಿತು. ಡಿಸೆಂಬರ್ ತಿಂಗಳದ್ದು ಮುಂಚೆನೇ ಹಾಕಬೇಕಾಗಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಗಿ ಮಾಡೋಕ್ಕಾಗಲಿಲ್ಲ. ಸಾರಿ ಕೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಅಂತ ನೋಡುವ. ರಾಧಾ ಮಾತೆ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರಾಶಿಯವರು ಜಾಸ್ತಿ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಮದುವೆ ಯಾವಾಗ ಆಗುತ್ತೆ ಅನ್ನೋ ಒಂದು ನಾರದ ಮುನಿಗಳು ಬಂದಿದ್ದಾರೆ, ಮತ್ತು ಭದ್ರಕಾಳಿ ಮಾತೆ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾರೆಲ್ಲ ನಮಗೆ ಒಳ್ಳೆ ಹುಡುಗಿ ಸಿಗ್ತಾರಾ, ಚೆನ್ನಾಗಿರೋವಂಥ ಹುಡುಗಿ ಸಿಗ್ತಾರಾ ಅಂತ ನಿಮ್ಮ ಪ್ರಶ್ನೆ ಆಗಿದೆ. ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಹುಡುಗಿ, ತುಂಬ ಸುಂದರವಾಗಿರುವಂಥ ಹುಡುಗಿನೇ ಸಿಗುವಂಥದ್ದು ಇದೆ, ಮತ್ತು ತಾಳ್ಮೆ ಇರೋವಂಥ ಹುಡುಗಿಗೆ ಸಿಗುವಂಥದ್ದು ಇದೆ. ನಿಮ್ಮನ್ನು ನೀವೆಷ್ಟು ಪ್ರೀತಿ ಮಾಡ್ತೀರಾ ಅದಕ್ಕಿಂತ ಹೆಚ್ಚಿನ ಪ್ರೀತಿನ ನಿಮ್ಮ ಪ್ರೀತಿ ಪಾತ್ರರು ಎಲ್ಲ ನಿಮಗೆ ಸಿಗೋವಂಥ ಪಾರ್ಟ್ನರ್, ಹುಡುಗಿ ಆದರೂ ಆಗಿರ್ಬೋದು ಅಥವಾ ಹುಡುಗ ಆದರೂ ಆಗಿರ್ಬೋದು, ಅಂಥ ಪಾರ್ಟ್ನರ್ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಸಿಗೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ಮತ್ತು ನೀವು ಕೂಡ ನಿಮ್ಮ ಸೌಂದರ್ಯದ ಬಗ್ಗೆ ತುಂಬಾ ಜಾಗರೂಕತೆ ವಹಿಸುವಂಥದ್ದಿದೆ. ತುಂಬಾ ಬ್ಯೂಟಿಷಿಯನಲ್ಲಿ ಕೂಡ ನೀವು ವರ್ಕ್ ಮಾಡೋವಂಥದ್ದಿದೆ, ಅಥವಾ ಬ್ಯೂಟಿಷಿಯನ್ ಮೇಲೆ ತುಂಬಾ ಒಂದು ಇಂಟ್ರೆಸ್ಟ್ ಅನ್ನೋದು ನಿಮಗೆ ಇರೋವಂಥದ್ದು ಇದೆ. ಕೆಲವೊಬ್ಬರು ಇಲ್ಲಿ ಮದುವೆ ವಿಷಯವಾಗಿ ಬ್ರೋಕರ್ ಕೆಲಸದಲ್ಲಿ ಇರೋವಂಥವ್ರು ಅಥವಾ ಬ್ರೋಕರ್ಗಳ ಮುಖಾಂತರ ನಿಮ್ಮ ಲೈಫ್ ಪಾರ್ಟ್ನರ್ನ ಹುಡುಕ್ತಿರೋ ಅಂಥದ್ದು ಕೂಡ ಇಲ್ಲಿ ಇರೋವಂಥದ್ದು ಖಂಡಿತವಾಗ್ಲೂ ಸಿಗೋವಂಥದ್ದು ಇದೆ. ಕೆಲವೊಬ್ಬರು ಮತ್ತು ಇನ್ನು ಏನು ಅಂತ ಅಂದರೆ ಸಂಗೀತ ಕ್ಷೇತ್ರದಲ್ಲಿ ಯಾರೆಲ್ಲ ಒಂದು ಸಂಗೀತ ಕ್ಷೇತ್ರದಲ್ಲಿ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀರಾ, ಅಥವಾ ಯಾವುದಾದ್ರೂ ಒಂದು ಚಾಲೆಂಜಸ್ನ ಅದರಲ್ಲಿ ಎದುರಿಸ್ತಾ ಇದ್ದೀರಿಲ್ಲ, ಒಂದು ಕಾಂಪಿಟೇಷನಲ್ಲಿ ಇದ್ದೀರಾ, ಗೆಲ್ತೀನ ಅಂದರೆ ಖಂಡಿತವಾಗ್ಲೂ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ಗೆಲುವು ಅನ್ನೋದು ಸಿಗುತ್ತೆ. ಗೆಲ್ತೀರ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಮತ್ತು ಆದಷ್ಟು ಯಾವಾಗಲೂ ಹಾಡನ್ನು ಗುನುಗೋದ್ರಲ್ಲೇ ಇರ್ತೀರ ನೀವು. ಈ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಕೋಪ ಬಂದರೂ ಕೋಪಕ್ಕೆ ಒಂದು ಹಾಡನ್ನು ಹಾಡೋದು, ಬೇಜಾರಾದರೆ ಬೇಜಾರಿಗೊಂದು ಹಾಡನ್ನು ಹಾಡೋದು, ಖುಷಿಯಲ್ಲಿದ್ದಾಗ ಖುಷಿಗೆ ಒಂದು ಹಾಡನ್ನು ಹಾಡೋದು, ಪ್ರತಿ ಟೈಮು ಪ್ರತಿ ನಿಮಿಷ ಆಲ್ಮೋಸ್ಟ್ ಈ ಡಿಸೆಂಬರ್ ತಿಂಗಳು ಪೂರ್ತಿ ನೀವು ಸಂಗೀತದ ಗುನುಗಲ್ಲೇ ಇರೋವಂಥದ್ದು ಇದೆ. ನೀವು ಒಂದು ಜರ್ನಿ ಮಾಡುವಾಗೂ ಕೂಡ ಸಂಗೀತದಲ್ಲೇ ಇರೋವಂಥದ್ದು. ಹಾಡುಗಳನ್ನು ಕೇಳೋದು, ತುಂಬ ಇಷ್ಟಪಡುವಂಥ ಹಾಡುಗಳನ್ನು ಕೇಳೋದು, ಕೆಲವರು ಫೀಲಿಂಗ್ ಸಾಂಗ್ಸನ್ನು ಕೇಳೋದು, ಕೆಲವರು ಮೆಲೋಡಿ ಸಾಂಗ್ಸನ್ನು ಕೇಳೋವಂಥದ್ದು, ಈ ರೀತಿ ಇರುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಕೆಲವರಿಗೆ ಏನಾದರೂ ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಂತಲ್ಲ, ನಿಮ್ಮ ಲೈಫಲ್ಲಿ ಬೇಡದೇ ಇರೋವಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾರೆ. ಆ ಗಾಸಿಪ್ಪಿಂದ ನೀವು ಸ್ವಲ್ಪ ಹುಷಾರಾಗಿರಿ, ಅಥವಾ ಗಾಸಿಪ್ ಮಾಡೋವಂಥ ವ್ಯಕ್ತಿಗಳಿಂದ ದೂರ ಇರಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಗಾಸಿಪ್ಗಳನ್ನು ಮಾಡ್ತಾರೆ ಅನ್ನೋವಂಥದ್ದು. ಮತ್ತು ಸಂಗೀತ ಕ್ಷೇತ್ರದಲ್ಲಿರೋವಂಥವ್ರು ಆಲ್ಮೋಸ್ಟ್ ಎಲ್ಲರೂ ಸಂಗೀತ ಕ್ಷೇತ್ರದಲ್ಲಿ ನೀವು ಒಂದು ಹೆಸರನ್ನು ಮಾಡ್ತೀರಾ, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರಾ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಮತ್ತು ಕೆಲವೊಬ್ಬರಿಗೆ ಇಲ್ಲಿ ಭಕ್ತಿಗೀತೆಗಳು ಇಷ್ಟ ಆಗುತ್ತೆ, ಕೆಲವರಿಗೆ ದೇವರ ಒಂದು ಧ್ಯಾನದಲ್ಲಿ ಮುಳುಗುವಂಥದ್ದು ಇಷ್ಟ ಆಗುತ್ತೆ. ಕೆಲವರ ಒಬ್ಬೊಬ್ಬರ ಮೆಂಟಾಲಿಟಿಗೆ ಒಂದೊಂದು ಕ್ಷೇತ್ರದಲ್ಲಿ ನೀವು ಮುಂದುವರಿತೀರಾ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಖಂಡಿತವಾಗ್ಲೂ ಸಂಗೀತ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಸರನ್ನು ನೀವು ಮಾಡ್ತೀರಾ ಅನ್ನೋವಂಥದ್ದು, ನಿಮಗೆ ಒಂದು ಒಳ್ಳೆಯ ಹೆಸರು ಸಿಗುತ್ತೆ ಅನ್ನೋ ಮೆಸೇಜಲ್ಲಿ ಬರ್ತಾ ಇದೆ. ಒಂದು ಫೆಮಿನಿನ್ ಎನರ್ಜಿನಲ್ಲಿ ಕೂಡ ಇರ್ತೀರ, ಪಾರ್ಟಿ ಫಂಕ್ಷನ್ಗಳಲ್ಲಿ ತುಂಬಾ ಬ್ಯುಸಿಯಾಗಿರ್ತೀರ ಈ ಡಿಸೆಂಬರ್ ತಿಂಗಳಿನಲ್ಲಿ, ಅಥವಾ ಇಯರ್ ಎಂಡ್ ಅಂತ ಕೂಡ ಪಾರ್ಟಿ ಫಂಕ್ಷನ್ಗಳನ್ನು ಮಾಡ್ಬೋದು. ಇನ್ ಆ್ಯಂಡ್ ಎನರ್ಜಿನಲ್ಲಿ ಕೂಡ ಇರೋವಂಥದ್ದು ಇದೆ. ತುಂಬಾ ಯಾವಾಗಲೂ ಆಲ್ಮೋಸ್ಟ್ ಮೋಜು ಮಸ್ತಿ ಈ ರೀತಿಯೇ ಯೋಚನೆ ಮಾಡೋವಂಥದ್ದು ಈ ಡಿಸೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರೋವಂಥದ್ದು. ವೃಶ್ಚಿಕ ರಾಶಿಯವರು ಈ ರೀತಿ ಇರೋವಂಥದ್ದಿದೆ. ಆಲ್ಮೋಸ್ಟ್ ಈ ಮಂತ್ಲಿ ಪೂರ್ತಿ ಎಂಜಾಯ್ಮೆಂಟಲ್ಲೇ, ಒಂದು ಪಾರ್ಟಿ ಫಂಕ್ಷನ್ ಅನ್ನೋ ಒಂದು ಜೋಶಲ್ಲೇ ಇರೋವಂಥದ್ದು ಕೂಡ ಇದೆ. ಮದುವೆ ವಿಷಯಕ್ಕೆ ಪಾರ್ಟಿ ಮಾಡ್ಬೋದು, ಇಲ್ಲ ನನಗೆ ಹುಡುಗಿ ಸಿಕ್ಕೋದು ಅಂತ ಪಾರ್ಟಿ ಮಾಡೋವಂಥದ್ದು ಇರ್ಬೋದು, ಮದುವೆ ಫಿಕ್ಸ್ ಆಯಿತು ಅಂತ ಪಾರ್ಟಿ ಮಾಡೋದಿರ್ಬೋದು, ಎಂಗೇಜ್ಮೆಂಟ್ ಆಯಿತು ಅಂತ ಪಾರ್ಟಿ ಮಾಡೋದಿರ್ಬೋದು, ಯಾವುದೇ ಒಂದು ವಿಷಯಕ್ಕೂ ಕೂಡ ಒಂದು ಪಾರ್ಟಿ ಅನ್ನೋ ಒಂದು ಹೆಸರನ್ನು ಇಟ್ಕೊಂಡು ಪಾರ್ಟಿ ಮಾಡ್ತೀರ ಅನ್ನೋಂಥದ್ದು ಇದೆ.
ತುಂಬ ಫಾಸ್ಟಾಗಿ ನೀವು ಅಂದ್ಕೊಂಡಿರೋ ಅಂಥದ್ದೆಲ್ಲ ಆಗುತ್ತೆ. ನೀವು ಎಷ್ಟು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋದಕ್ಕಿಂತ ತುಂಬ ಫಾಸ್ಟಾಗಿ ನೀವು ಮಾಡ್ಕೊಂಡು ಹೋಗ್ತೀರ. ನೀವು ಅಂದ್ಕೊಂಡಿರೋ ಅಂಥದ್ದನ್ನು ನೀವು ಅಷ್ಟು ಬೋಲ್ಡಾಗಿ ಇರೋವಂಥ ವ್ಯಕ್ತಿಗಳಾಗಿರ್ತೀರ, ಅಷ್ಟು ಆ್ಯಕ್ಟಿವ್ ಆಗಿ ಇರ್ತೀರ ಅನ್ನೋವಂಥದ್ದು. ತುಂಬಾ ಆ್ಯಕ್ಟಿವಿಟಿಯಾಗಿರ್ತೀರ ನೀವು. ಬರೀ ಈ ಕುದುರೆಗೆ ಆ ಕಡೆ ಈ ಕಡೆ ಹಾಕಿ ಬರೀ ಒಂದೇ ಕಡೆ ನೋಡಿ ಅನ್ನೋ ಹಾಗೆ ನೀವು ಬರೀ ಒಂದೇ ದೃಷ್ಟಿನಲ್ಲಿ ನೋಡೋ ಅಂಥ ವ್ಯಕ್ತಿಗಳಾಗಿರೋದಿಲ್ಲ. ಈ ಡಿಸೆಂಬರ್ ತಿಂಗಳಿನಲ್ಲಿ ಎಲ್ಲ ರೀತಿಯಿಂದ ಯೋಚನೆನ ಮಾಡಿ ಎಲ್ಲ ಕಡೆ ಒಂದು ಕ್ಯಾಲ್ಕುಲೇಟ್ ಅನ್ನೋದನ್ನು ಮಾಡ್ತೀರಾ. ಯಾವ ದಾರಿಲಿ ಹೋದರೆ ಏನಾಗುತ್ತೆ, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಟನ್ನು ಮಾಡಿ ಆನಂತರ ನೀವು ಮುಂದುವರಿಯುವಂಥದ್ದು. ತುಂಬ ಬೋಲ್ಡಾಗಿ ಯೋಚನೆ ಮಾಡೋ ಅಂಥದ್ದು, ಬೋಲ್ಡಾಗಿ ಯೋಚನೆ ಮಾಡಿ ನಿಮ್ಮ ಆಸೆ ಕನಸುಗಳನ್ನು ಆದಷ್ಟು ಬೇಗ ಫುಲ್ಫಿಲ್ ಮಾಡ್ಕೊಳ್ಳೋ ಅಂಥದ್ದು. ಹುಣ್ಣಿಮೆ ಒಳಗಡೆ ತುಂಬ ಜನಕ್ಕೆ ಮದುವೆ ಆಗುವಂಥದ್ದಿದೆ. ಹುಣ್ಣಿಮೆ ಒಳಗಡೆ ನಿಮ್ಮ ಆಸೆ ಕನಸುಗಳನ್ನು ನೀವು ಈಡೇರಿಸ್ಕೊಳ್ಳೋ ಅಂಥದ್ದು ಕೂಡ ಇಲ್ಲಿ ಕೆಲವರಿಗೆ ಇರೋವಂಥ ಮೆಸೇಜು. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರೋ ಅಂಥದ್ದು ಇದೆ. ನಿಮ್ಮ ಆಸೆ ಕನಸು ನೆರವೇರುವಂಥದ್ದು ಇದೆ. ತುಂಬ ಚೆನ್ನಾಗಿದೆ. ತುಂಬ ಬೋಲ್ಡಾಗಿ ಯೋಚನೆ ಮಾಡೋದೇ ನಿಮ್ಮ ಆಸೆ ಕನಸುಗಳಿಗೆ ನೆರವೇರೋದಕ್ಕೆ ಕಾರಣ ಅಂತ ಕೂಡ ಇಲ್ಲಿ ಹೇಳ್ಬೋದು. ಒಂದೇ ರೀತಿ ಯೋಚನೆ ಮಾಡಿದಲ್ಲಿ ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಯಾವುದು ಸರಿ ಅಂತ ಮುಂದುವರಿಯೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಬನ್ನಿ ಟ್ಯಾರೋ ಏನು ಗೈಡೆನ್ಸ್ ಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ ನೋಡುವ. ವೃಶ್ಚಿಕ ರಾಶಿಯವರಿಗೆ ಪ್ಲೀಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮನಸ್ಸಿಗೆ ನೋಡಿ ಆಗಲೇ ಇಲ್ದಾಗ ನೀವು ಪಾರ್ಟಿ ಅಂತ ಮಾಡೋದಕ್ಕೆ ಒಂದು ಕಾರಣ ಅಂತ ಹುಡುಕ್ತೀರ ಅಷ್ಟೇ. ಅದು ಒಂದು ಮನಸ್ಸಿಗೆ ನೋವಾಗಿರ್ಬೋದು, ಇಲ್ಲ ಒಬ್ರ ಹತ್ರ ಜಗಳ ಆಗಿರ್ಬೋದು, ಯಾವುದೇ ಒಂದು ಕಾರಣ ಇಟ್ಕೊಂಡು ನೀವು ಪಾರ್ಟಿ ಅಷ್ಟೇ. ಎಂಜಾಯ್ಮೆಂಟ್, ಒಂದು ಬೇಜಾರಾದರೂ ಅದನ್ನು ಎಂಜಾಯ್ ಮಾಡ್ತೀರಾ, ಒಂದು ಖುಷಿಯಾದರೂ ಕೂಡ ನೀವು ಅದನ್ನು ಎಂಜಾಯ್ ಮಾಡ್ತೀರಾ. ಎಲ್ಲದರಲ್ಲೂ ಒಂದು ಎಂಜಾಯ್ಮೆಂಟ್ ಅನ್ನೋದನ್ನು ನೀವು ಹುಡ್ಕುವಂಥದ್ದಿದೆ. ತುಂಬ ಫ್ರೆಂಡ್ಸ್ ಜೊತೆ ತುಂಬಾ ಮಿಂಗಲಾಗಿ ಇರ್ತೀರ ಈ ಡಿಸೆಂಬರ್ ತಿಂಗಳಿನಲ್ಲಿ. ಕೆಲವೊಬ್ಬರಿಗೆ ಆ ಫ್ರೆಂಡ್ಸ್ ಜೊತೆ ಮಿಂಗಲಾಗಿದ್ದಾಗಲೇ ಜಗಳ ಆಗುವಂಥದ್ದು ಇದೆ. ಅಥವಾ ಏನು ನೀವು ಪಾರ್ಟಿ ಫಂಕ್ಷನ್ ಅಂತ ಮುಳುಗ್ತೀರಾ, ಪಾರ್ಟಿ ಎಂಜಾಯ್ಮೆಂಟ್ ಅಂತ, ಆ ಎಂಜಾಯ್ಮೆಂಟಲ್ಲೇ ಕೆಲವೊಬ್ಬರಿಗೆ ಜಗಳ ಆಗುವಂಥದ್ದು ಇದೆ. ಜಗಳ ಆಗಿ ನಿಮ್ಮ ಒಂದು ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು ಇದೆ. ಖಂಡಿತವಾಗ್ಲೂ ಆ ರೀತಿ ಹೆಲ್ತ್ ಹಾಳಾಗೋ ಮಟ್ಟಕ್ಕೆ ಯಾರು ದಯವಿಟ್ಟು ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನಸ್ಸಿಗೆ ತುಂಬ ನೋವಾಗುವಂಥ ವಿಷಯಗಳನ್ನು ಕೇಳೋವಂಥದ್ದು ಇರ್ಬೋದು, ಅಥವಾ ನಿಮ್ಮ ಏನಿದೆ ಈ ಸದ್ಯದ ಪರಿಸ್ಥಿತಿಗೆ ಹುಡುಗ ಸಿಗ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಇರ್ಬೋದು, ಸಿಕ್ಕಿರೋರು ಬಿಟ್ಟೋದ್ರು ಅಂತ ಕೂಡ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು. ಅದರಿಂದ ಕೂಡ ಏನೇ ಬೇಜಾರಾದರೂ ಕೂಡ ಏನೇ ಖುಷಿ ಆದರೂ ಕೂಡ ಸೆಲೆಬ್ರೇಷನ್ ಅನ್ನೋದು ಖಂಡಿತವಾಗ್ಲೂ ನೀವು ನಿಮ್ಮ ಲೈಫಲ್ಲಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಮಾಡ್ತೀರಾ ಅನ್ನೋವಂಥದ್ದು. ಒಂದು ಈವೆಂಟ್ ಥರನೇ ನೀವು ಅದನ್ನು ಎಂಜಾಯ್ ಮಾಡ್ತೀರಾ ಅನ್ನೋ ಅಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ತುಂಬ ಸಫರಿಂಗ್ ಅನ್ನೋದು ಕೂಡ ಇರುತ್ತೆ, ತುಂಬ ಚಾಲೆಂಜಸ್ ಅನ್ನೋದು ಕೂಡ ಇರುತ್ತೆ. ಚಾಲೆಂಜಸ್ನೆಲ್ಲ ಎದುರಿಸ್ಕೊಂಡು ಬರ್ತೀರಾ. ಕ್ಲಾರಿಟಿ ಅನ್ನೋದು ಕೂಡ ತೊಗೊತೀರಾ. ನೀವು ಕ್ಲಾರಿಟಿ ಅನ್ನೋದನ್ನು ತೊಗೋತೀರಾ, ತುಂಬ ಯೋಚನೆನ ಮಾಡಿ ನಿರ್ಧಾರಗಳನ್ನು ತೊಗೊತೀರಾ. ಹೊಸ ಆಪರ್ಚುನಿಟಿ ಕೂಡ ಬರೋ ಅಂಥ ಸಾಧ್ಯತೆ ಇದೆ ಈ ಡಿಸೆಂಬರ್ ತಿಂಗಳಿನಲ್ಲಿ. ನಿಮಗೆ ನ್ಯಾಯ ನಮ್ಮ ಕಡೆ ಸಿಗುತ್ತಾ ಅಂದರೆ ಖಂಡಿತವಾಗ್ಲೂ ನ್ಯಾಯನೂ ನಿಮ್ಮ ಕಡೆ ಸಿಗೋವಂಥದ್ದು ಇದೆ. ಎಲ್ಲದರಲ್ಲೂ ನೀವೇ ಗೆಲ್ಲೋ ಅಂಥದ್ದು ಇದೆ. ನೀವು ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ ಅನ್ನೋಂಥದ್ದನ್ನೇ ನ್ಯೂ ಬಿಗಿನಿಂಗ್ ಕೂಡ ಬರೋ ಅಂಥದ್ದು ಇದೆ. ಕೆಲವೊಬ್ಬರು ಇಲ್ಲಿ ಸೋಷಿಯಲ್ ಸರ್ವಿಸ್ ಮಾಡೋವಂಥ ವ್ಯಕ್ತಿಗಳಿದ್ರೆ ಅದರಲ್ಲೂ ಕೂಡ ಒಂದು ಒಳ್ಳೆಯ ಯಶಸ್ಸನ್ನು ನೀವು ಕಾಣ್ತೀರಾ ಅನ್ನೋಂಥದ್ದು ಇದೆ. ಹೊಸ ರೀತಿಯಲ್ಲಿ ಎಲ್ಲದನ್ನು ಮರೆತು ಮತ್ತೆ ಹೊಸ ರೀತಿಯಲ್ಲಿ ನೀವು ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋ ಅಂಥದ್ದಿದೆ. ಜೀವನದಲ್ಲಿ ಗ್ರೋತ್ ಅನ್ನೋದಿರುತ್ತೆ. ಏನೇ ಆದರೂ ಕೂಡ ನಿಮ್ಮ ತನನ ನೀವು ಬಿಟ್ಕೊಡೋದಕ್ಕೆ ಹೋಗಬೇಡಿ. ನೀವೇನು ನಿಮ್ಮ ತನ ಏನು ಅನ್ನೋದನ್ನು ತಿಳ್ಕೊಂಡು ಖಂಡಿತವಾಗ್ಲೂ ಎಲ್ಲದನ್ನು ಮರೆತು ನಿಮ್ಮ ಜೀವನನ ಹೊಸ ರೀತಿಯಲ್ಲಿ ಬದಲಾಯಿಸ್ಕೊಳ್ಳಿ ಅನ್ನೋವಂಥದ್ದು. ತುಂಬ ಜನಕ್ಕೆ ನಿಮ್ಮನ್ನು ನೋಡಿದ್ರೆ ಒಂದು ಆಕರ್ಷಣೆ ಆಗುತ್ತೆ. ನಾವು ಈ ವ್ಯಕ್ತಿ ಥರ ಇರಬೇಕು, ಏನೇ ಬೇಜಾರಾದರೂ ಕೂಡ ಒಂದೇ ರೀತಿ ಇರ್ತಾರೆ, ಖುಷಿಯಾದರೂ ಒಂದೇ ರೀತಿ ಇರ್ತಾರೆ ಅನ್ನೋ ರೀತಿಯಲ್ಲಿ ನೀವು ಈ ಡಿಸೆಂಬರ್ ತಿಂಗಳಿನಲ್ಲಿ ಇರೋವಂಥದ್ದು ಇದೆ. ಕೆಲವೊಬ್ಬರಿಗೆ ಇಲ್ಲಿ ಏನು ಅಂದರೆ ಎಲ್ಲದನ್ನು ಬಿಟ್ಟು ಮುಂದುವರಿಬೇಕು ಅನ್ನೋವಂಥದ್ದು ಇದೆ. ಆದರೆ ಎಲ್ಲದನ್ನು ಬಿಟ್ಟು ಮುಂದುವರೆದ್ರೂ ಕೂಡ ನಿಮ್ಮ ಜೊತೆಯಲ್ಲಿ ಯಾರು ಇರಲ್ಲ, ನಾನು ಒಂಟಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆ ರೀತಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಜೊತೆಯಲ್ಲಿ ನೀವೇನು ಸಂಪಾದನೆನ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಪ್ರಾಮಾಣಿಕತೆ ಇರ್ಬೋದು, ನಿಮ್ಮ ಸತ್ಯ ಅನ್ನೋದಿರ್ಬೋದು, ನ್ಯಾಯ ನೀತಿ ಅನ್ನೋದಿರ್ಬೋದು, ಅಥವಾ ನೀವು ಕಲ್ತಿರೋಂಥ ವಿದ್ಯೆ ಇರ್ಬೋದು, ಅಥವಾ ನೀವು ಕಲ್ತಿರೋಂಥ ಒಂದು ಕೆಲಸ ಆಗಿರ್ಬೋದು, ಅದೆಲ್ಲದೂ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಅದು ನಿಮಗೆ ಯಾವುದೇ ಎಲ್ಲ ರೀತಿಯಿಂದನೂ ಸಪೋರ್ಟಿವ್ ಆಗಿ ನೀವೇನನ್ನೆಲ್ಲ ಕಳ್ಕೊಂಡಿದ್ದೀನಿ ಅಂತ ಫೀಲ್ ಮಾಡ್ತೀರ ಅದನ್ನು ಮತ್ತೆ ಅದು ನಿಮಗೆ ದೊರಕಿಸುವಂಥ ಸಹಾಯನ ಮಾಡುತ್ತೆ ಅನ್ನೋವಂಥದ್ದು. ತುಂಬಾ ಬೇಜಾರಲ್ಲಿ ಕೂಡ ಇರ್ತೀರ. ಒಂದು
ಏನೋ ಎಲ್ಲದನ್ನು ಕಳ್ಕೊಂಡ್ಬಿಟ್ಟೆ ಅನ್ನೋ ಒಂದು ಬೇಜಾರಲ್ಲಿ ಕೂಡ ಇರ್ತೀರ. ಆದರೆ ಕಳ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದಕ್ಕಿಂತ ಜೊತೇಲಿ ಇರೋದನ್ನ ಬಗ್ಗೆ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ತುಂಬಾ ಜಾಣತನ ಅಂತ ಹೇಳ್ತೀನಿ. ಇಲ್ಲದೇ ಇರೋದನ್ನು ಬಿಟ್ಟು ಇರೋದ್ರ ಕಡೆ ಗಮನ ಹರಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಜೀವನದಲ್ಲಿ ಯಾರೇ ಆದರೂ ಮುಂದುವರಿಯಬಹುದು. ಇಲ್ಲ ಅಂತಂದರೆ ಇರೋ ಕಡೆನೇ ಸ್ಟಕ್ಕಾಗಿ ಇರಬೇಕಾಗುತ್ತೆ. ಆ ಸ್ಟಕ್ ಎನರ್ಜಿಯಿಂದ ನೀವು ಹೊರಗೆ ಬಂದರೆ ಒಂದು ಡಿಪ್ರೆಷನಿಂದ ಆಗಲಿ, ಏನು ನಾನು ಕಳ್ಕೊಂಡಿದ್ದೀನಿ ಅಂತ ಒಂದು ಸುಮ್ಮನೆ ನಿಮ್ಮಲ್ಲಿ ನೀವೇ ಒಂದು ಕೊರ್ಕೊಂಡಿರೋದಕ್ಕಿಂತ ಅದರಿಂದ ಹೊರಗೆ ಬಂದರೆ ಖಂಡಿತವಾಗ್ಲೂ ನಿಮ್ಮ ಜೀವನನ ನೀವು ತುಂಬ ಚೆನ್ನಾಗಿ ಬದಲಾಯಿಸ್ಕೊಂಡು ಹೋಗ್ತೀರಾ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ಎಲ್ಲ ಪ್ರಾಬ್ಲಮನ್ನು ಎದುರಿಸೋವಂಥ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ. ಅದರ ಶಕ್ತಿ ಏನಿದೆ ಅದು ನಿಮ್ಮಲ್ಲಿ ಇರೋವಂಥದ್ದಿದೆ. ಆದ್ದರಿಂದ ಎಲ್ಲದನ್ನು ಎದುರಿಸ್ತೀನಿ ಅಂತ ಧೈರ್ಯವಾಗಿ ನಿಲ್ಲಿ. ಖಂಡಿತವಾಗ್ಲೂ ಎಷ್ಟೇ ಜನ ಬಂದರೂ ನಿಮ್ಮ ಎದುರಿಗೆ ನಿಮ್ಮನ್ನು ಸೋಲಿಸೋದಕ್ಕೆ ಆಗಲ್ಲ. ಗೆಲುವು ಅನ್ನೋದು ನಿಮ್ಮದೇ ಆಗಿರುತ್ತೆ. ತುಂಬ ಬರ್ಡನಲ್ಲಿ ಕೂಡ ಇರೋವಂಥದ್ದು ಇದೆ. ಆದರೆ ದಯವಿಟ್ಟು ಯಾವುದೇ ರೀತಿ ಯೋಚನೆನ ಮಾಡಿ, ಏನೇ ಕೆಲಸ ಮಾಡಬೇಕು ಅಂದರೆ ಯೋಚನೆ ಮಾಡಿ ಕೆಲಸನ ಮಾಡಿ ಅನ್ನೋವಂಥದ್ದು ಇಲ್ಲಿ ಬರ್ತಿರೋವಂಥದ್ದೇ. ಎಂಡಿಂಗ್ ಈ ಡಿಸೆಂಬರ್ ಎಂಡಿಂಗ್ ಕೊನೆಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದರೆ ಒಂದು ಹ್ಯಾಪಿ ಫ್ಯಾಮಿಲಿಯಾಗಿ ನಿಲ್ಲುತ್ತೆ. ಅದು ನಿಮ್ಮ ಮೇಡಮ್ ನಾವು ಮದುವೆನೇ ಆಗಿಲ್ಲ ಹ್ಯಾಪಿ ಫ್ಯಾಮಿಲಿ ಅಂದರೆ ಕೆಲವರಿಗೆ ಮಾತ್ರ ಫ್ಯಾಮಿಲಿನಲ್ಲಿ ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು, ಕೆಲವರಿಗೆ ಲವ್ ಲೈಫಲ್ಲಿ ಹ್ಯಾಪಿಯಾಗಿ ಎಂಡಿಂಗ್ ಆಗುವಂಥದ್ದಿದೆ, ಕೆಲವರಿಗೆ ಕೆರಿಯರಲ್ಲಿ ಹ್ಯಾಪಿ ಎಂಡಿಂಗ್ ಇರೋವಂಥದ್ದು ಇದೆ ಈ ಡಿಸೆಂಬರ್ ಎಂಡಿಂಗ್ ಒಳಗಡೆ. ಆದ್ದರಿಂದ ಖಂಡಿತವಾಗ್ಲೂ ಯಾವುದೇ ರೀತಿ ಬೇಡದೇ ಇರೋ ಯೋಚನೆಗಳನ್ನು ಮಾಡ್ದಲೇ ಆರಾಮಾಗಿ ಇರಿ ಎನ್ನುವಂಥದ್ದು ಕೂಡ ಇಲ್ಲಿ ಬರ್ತಿರುವಂಥದ್ದು. ನೀವು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ನೀವು ಮರೀತಿದ್ದೀರಾ, ಮರೆಯೋದಕ್ಕೆ ಹೋಗಬೇಡಿ. ನೀವೆಷ್ಟು ಸ್ಟ್ರಾಂಗ್ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಏನೋ, ನೀವೆಷ್ಟು ಗಟ್ಟಿ ಇದ್ದೀರಾ, ಏನೇ ಆದರೂ ನಿಲ್ಲೋ ಅಂಥ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಮ ತನವನ್ನು ನೀವು ಮರೀದಲೇ ಮುಂದುವರಿರಿ ಜೀವನದಲ್ಲಿ ಅನ್ನುವಂಥದ್ದು ಈ ಡಿಸೆಂಬರ್ ತಿಂಗಳಿನಲ್ಲಿ ಬರ್ತಿರೋವಂಥದ್ದು ವೃಶ್ಚಿಕ ರಾಶಿಯವ್ರಿಗೆ. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳ್ದಾಗೆ ನೀವು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ತಿಳ್ಕೊಳ್ಳಿ. ನೀವೆಷ್ಟು ಸ್ಟ್ರಾಂಗ್ ಅನ್ನೋದನ್ನು ತಿಳ್ಕೊಂಡು ಮುಂದುವರಿರಿ. ನೀವೇನು ಅನ್ನೋದನ್ನು ತಿಳ್ಕೊಳ್ಳಿ. ನೀವೇನು ಅನ್ನೋದನ್ನು ಕೆಲವರಿಗೆ ತಿಳಿಸ್ಬೇಕಾಗಿದೆ, ಅದರ ಕಡೆ ಗಮನ ಕೊಡಿ. ಬೇಡದೇ ಇರೋ ಯೋಚನೆಗಳನ್ನು ಬಿಟ್ಟು ನೋಡಿ, ಬೇಡದೇ ಇರೋ ಯೋಚನೆಗಳನ್ನೆಲ್ಲ ಹಾಕ್ಕೊಂಡು ನೀವು ನಿಮ್ಮ ಲೈಫನ್ನಾಗಿರ್ಬೋದು, ನಿಮ್ಮನ್ನಾಗಿರ್ಬೋದು ಸ್ಪಾಯ್ಲ್ ಮಾಡ್ಕೊಳ್ಳೋವಂಥದ್ದಿದೆ. ದಯವಿಟ್ಟು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಏನು ಬೇಕು, ನೀವೇನು ಮಾಡಬೇಕು ಅದ್ರ ಕಡೆ ಮಾತ್ರ ನಿಮ್ಮ ಗಮನ ಇರಲಿ. ಎಲ್ಲದನ್ನು ನಿಮ್ಮ ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಹೋಗಬೇಡಿ ದಯವಿಟ್ಟು. ಮತ್ತು ಕೆಲವರು ನಿಮ್ಮ ಇನ್ನೋಸೆನ್ಸನ್ನು ಕೂಡ ದಾಳವಾಗಿ ಬಳಸ್ಕೊಂಡು ನಿಮ್ಮ ಲೈಫಲ್ಲಿ ಆಟ ಆಡೋ ಅಂಥದ್ದಿದೆ. ಅದರಿಂದ ದಯವಿಟ್ಟು ನಿಮ್ಮ ಇನ್ನೋಸೆನ್ಸಿಂದ ನೀವು ಹೊರಗೆ ಬನ್ನಿ. ಕೆಲವೊಂದು ಸಮಯದಲ್ಲಿ ತಾಳ್ಮೆ ಅಷ್ಟು ಮುಖ್ಯ ಅಲ್ಲ ಅನಿಸುತ್ತೆ. ಕೆಲವೊಂದು ಸಮಯದಲ್ಲಿ ತಾಳ್ಮೆ ಇರಬೇಕಾಗುತ್ತೆ. ಯಾವ ಟೈಮಲ್ಲಿ ತಾಳ್ಮೆಯಿಂದ ಇರಬೇಕು ಆ ಟೈಮಲ್ಲಿ ಮಾತ್ರ ತಾಳ್ಮೆಯಿಂದ ಇರಿ. ತಾಳ್ಮೆ ಕಳ್ಕೊಳ್ಳೋವಂಥ ಟೈಮ್ ಬಂದರೆ ಏನೂ ಮಾಡೋದಕ್ಕಾಗಲ್ಲ. ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸಿ, ನೀವೇನು ಅನ್ನೋದನ್ನು ತೋರಿಸಿ. ಯಾರಿಲ್ಲ ಅಂದರೂ ನೀವಿರ್ತೀರಾ. ಯಾರ ಅವಶ್ಯಕತೆಯೂ ನಿಮಗಿಲ್ಲ ಅನ್ನೋದನ್ನು ನೀವು ಕೆಲವೊಬ್ಬರಿಗೆ ಇಲ್ಲಿ ತೋರಿಸ್ಬೇಕಾಗಿದೆ ಡಿಸೆಂಬರ್ ತಿಂಗಳಿನಲ್ಲಿ. ಅದರಿಂದ ದಯವಿಟ್ಟು ಇರೋವಂಥ ಸಪ್ರೆಷನ್ ಇರ್ಬೋದು, ಇರೋವಂಥ ಒಂದು ಟೆನ್ಷನ್ ಇರ್ಬೋದು, ಒಂದು ಬರ್ಡನ್ ಇರ್ಬೋದು, ಜವಾಬ್ದಾರಿಗಳಿರ್ಬೋದು, ಎಲ್ಲದನ್ನು ದೂರ ಮಾಡಿ ನಿಮ್ಗೆ ಏನಿದೆ ಆಗಲೇ ಹೇಳಿದಾಗೆ ನಿಮ್ಮ ಆಸೆ ಕನಸು ಒಂದು ಬೋಲ್ಡಾಗಿ ಯೋಚನೆನ ಮಾಡಿ, ತುಂಬ ಬುದ್ಧಿವಂತಿಕೆಯಿಂದ ಯೋಚನೆನ ಮಾಡಿ ಮುಂದುವರಿರಿ. ಖಂಡಿತವಾಗ್ಲೂ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗೋವಂಥದ್ದು ಇದೆ. ಜಾಸ್ತಿ ಬರ್ಡನ್ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಜಾಸ್ತಿ ಬರ್ಡನ್ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೇನು ಅನ್ನೋದನ್ನು ತೋರಿಸ್ಕೊಡಿ. ನೀವು ಇರೋ ಜಾಗದಿಂದ ಹೊರಗೆ ಬನ್ನಿ. ಆ ಥರ ಅಂತಂದರೆ ಮನೆಯಿಂದ ಹೊರಗೆ ಬರಬೇಕು, ಆ ಥರ ಅಲ್ಲ. ನಿಮ್ಮ ಮನಸ್ಸನ್ನು ಫ್ರೀಯಾಗಿ ಬಿಡಿ, ನಿಮ್ಮ ಮೈಂಡನ್ನು ಫ್ರೀಯಾಗಿ ಬಿಡಿ. ನಿಮ್ಮ ಮೈಂಡಲ್ಲಿ ನೀವು ತುಂಬ ಕ್ರಿಯೇಟಿವಿಟಿ ವ್ಯಕ್ತಿಗಳಾಗಿರ್ತೀರ. ನಿಮ್ಮ ಮೈಂಡಲ್ಲಿ ತುಂಬಾ ಐಡಿಯಾಗಳಿರುತ್ತೆ. ಅದಕ್ಕೆ ಜಾಗನ ಕೊಡಿ. ನೀವು ಏನು ಮಾಡಬೇಕು ಅದಕ್ಕೆ ಜಾಗನ ಕೊಡಿ. ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಬೇಕು, ಸ್ವಲ್ಪ ಫ್ರೀಡಮ್ ಅನ್ನೋದು ಬೇಕು. ಮನಸ್ಸಿಗೆ ಆಗಲಿ ಮೈಂಡಿಗೆ ಆಗಲಿ ಸ್ವಲ್ಪ ಫ್ರೀ ಅನ್ನೋದು ಬೇಕು. ಅದನ್ನು ಕೊಡಿ. ಖಂಡಿತವಾಗ್ಲೂ ಆಗ ನಿಮಗೆ ಹೊಸ ಐಡಿಯಾಗಳು ಬರೋ ಅಂಥದ್ದಿದೆ. ಏನು ಮಾಡಬೇಕು ಅನ್ನೋದು ನಿಮಗೆ ದಾರಿ ತೋಚ್ತಾ ಇಲ್ಲ ಅಂದರೆ ಆ ದಾರಿ ಸಿಗೋವಂಥದ್ದು ಕೂಡ ಇಲ್ಲಿ ಇರೋ ಅಂಥದ್ದು. ಆಗ ಮಾತ್ರ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ತೀರಾ. ಹ್ಯಾಪಿಯಾಗಿ ಕೂಡ ಇರೋ ಅಂಥದ್ದು. ಇಲ್ಲ ಅಂದರೆ ನಿಮ್ಮ ಖುಷಿನ ನೀವೇ ಕಳ್ಕೊತೀರಾ. ನಿಮ್ಮ ಖುಷಿನ ನೀವೇ ಕಳ್ಕೊಂಡು ನೀವೇ ನಿಮ್ಮನ್ನು ನೋವಿನ ಎನರ್ಜಿಗೆ ಒಡ್ತೀರಾ ಅನ್ನೋವಂಥದ್ದು.
ಆಗಲೇ ಹೇಳಿದಾಗ ತುಂಬಾ ಚಾಲೆಂಜಸ್ ಅನ್ನೋದು ಖಂಡಿತವಾಗ್ಲೂ ತುಂಬಾ ಇದೆ. ಆದರೆ ಎಲ್ಲ ಚಾಲೆಂಜಸ್ನ ಎದುರಿಸಿ ನೀವು ಒಂದು ಲೀಡರ್ ಆಗಿ ನಿಲ್ಲೋ ಅಂಥದ್ದು ಇದೆ. ಕೆಲವರಿಗೆ ಇಲ್ಲಿ ಗುಡ್ ನ್ಯೂಸ್ ಬರೋ ಅಂಥದ್ದು ಇದೆ. ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಾ. ಆಗಲೇ ಹೇಳಿದಾಗೆ ಮದುವೆ ವಿಷಯದಲ್ಲಿ ಕೇಳೋ ಅಂಥದ್ದು ಇರ್ಬೋದು, ಅಥವಾ ಕೆರಿಯರಲ್ಲಿ ಕೇಳೋ ಅಂಥದ್ದು ಇರ್ಬೋದು, ಫ್ಯಾಮಿಲಿನಲ್ಲಿ ಕೇಳೋ ಅಂಥದ್ದು ಇರ್ಬೋದು. ಆ ರೀತಿ ಇರೋ ಅಂಥದ್ದು ಎಲ್ಲದಕ್ಕೂ ರೆಡಿಯಾಗಿರಿ. ನಿಮ್ಮ ನಂಬಿಕೆನ ಬಿಡೋದಕ್ಕೆ ಹೋಗ್ಬೇಡಿ. ನೀವೇನು ನಂಬಿಕೆ ಇಟ್ಕೊಂಡಿದ್ದೀರಾ ಆ ನಂಬಿಕೆನ ಬಿಡೋದಕ್ಕೆ ಹೋಗ್ಬೇಡಿ. ಅದೇ ನಂಬಿಕೆಯಲ್ಲಿ ಮುಂದುವರಿರಿ ಅನ್ನುವಂಥದ್ದು. ಕೆಲವರ ಸಹಾಯ ಬೇಕು ಅಂದರೆ ಖಂಡಿತವಾಗ್ಲೂ ಕೆಲವರ ಸಹಾಯನ ಕೇಳಿ, ಅಥವಾ ಕೆಲವು ಮಾರ್ಗದರ್ಶನ ಬೇಕು ಅಂದರೆ ಮಾರ್ಗದರ್ಶನನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು. ಯಾವುದಾದ್ರು ಕೆಲಸಗಳನ್ನು ಮಾಡಬೇಕಾದ್ರೆ ಏನಾದರೂ ಒಂದು ಡೌಟ್ ಇತ್ತು ಅಂದರೆ ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಾರಿಟಿ ಬೇಕು ಅಂತಂದರೆ ನಿಮಗೆ ಯಾರ ಹತ್ರ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ಅಂಥವ್ರ ಹತ್ರ ಕೂತು ಮಾತಾಡಿ ಕ್ಲಾರಿಟಿನ ತಗೊಂಡು ಆನಂತರ ಆ ಕೆಲಸದಲ್ಲಾಗಿರ್ಬೋದು ಇನ್ನೊಂದರಲ್ಲಾಗಿರ್ಬೋದು ಮುಂದುವರಿರಿ ಅನ್ನೋಂಥದ್ದು. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಮರೆಯೋದಕ್ಕೆ ಹೋಗಬೇಡಿ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ, ಅದನ್ನು ನಂಬಿ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಬನ್ನಿ, ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಡಿಸೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ನೋಡುವ. ಓಕೆ, ಕೆಲವರಿಗೆ ಇಲ್ಲಿ ತುಂಬ ಜನ ಫೇಕ್ ವ್ಯಕ್ತಿಗಳು ಕೂಡ ನಿಮ್ಮ ಲವ್ ಲೈಫಲ್ಲಿ ಇರೋವಂಥದ್ದು ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರೋವಂಥದ್ದು ಇದೆ. ತುಂಬ ಜನಕ್ಕೆ ಅಂತ ಏನಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಫೇಕ್ ವ್ಯಕ್ತಿಗಳು ನಿಮ್ಮ ಲವ್ ಲೈಫಲ್ಲಿ ಇರೋವಂಥದ್ದು ಇದೆ. ಎಲ್ಲೋ ಹೊರಗಡೆ ಟ್ರಿಪ್ ಹೋಗುವಂಥದ್ದು ಕೂಡ ಇದೆ. ನೀವು ನಿಮ್ಮ ಪಾರ್ಟ್ನರ್ ಎಲ್ಲೋ ಹೊರಗಡೆ ಹೋಗ್ತೀರಾ ಅನ್ನೋವಂಥದ್ದು ಇದೆ. ಯಾರೆಲ್ಲ ಒಂದು ರಿಯೂನಿಯನ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ತುಂಬ ಹತ್ರದಲ್ಲೇ ನಿಮ್ಮ ಪರ್ಸನ್ ಬಂದು ನಿಮ್ಮನ್ನು ಮತ್ತೆ ಸೇರ್ತಾರೆ ಅನ್ನೋವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ತುಂಬ ಬೇಗ ನಿಮ್ಮನ್ನು ಬಂದು ಸೇರ್ತಾರೆ. ನಿಮ್ಮನ್ನು ನೀವು ಫ್ರೀಯಾಗಿ ಇಟ್ಕೊಳ್ಳಿ. ನಿಮ್ಮನ್ನು ನೀವು ತುಂಬಾ ಕಟ್ಟಾಕೋಬಿಟ್ಟಿದ್ದೀರಾ. ಇದೇ ಒಂದು ಸರ್ಕಲ್ ಹಾಕ್ಕೊಂಡು ಬದುಕ್ತಾ ಇದ್ದೀರಾ. ಆ ಸರ್ಕಲಿಂದ ಹೊರಗೆ ಬನ್ನಿ ಅನ್ನೋವಂಥದ್ದು ಇದೆ. ನಿಮ್ಮ ಮನಸ್ಸು ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಫೀಲ್ ಮಾಡ್ತೀರಾ ಅದನ್ನೇ ನಿಮ್ಮ ಪರ್ಸನ್ ಕೂಡ ಫೀಲ್ ಮಾಡೋ ಅಂಥದ್ದು ಇದೆ. ನಿಮ್ಮ ಮನಸ್ಸಿನ ಮಾತು ನಿಮ್ಮ ಪರ್ಸನ್ ಮನಸ್ಸನ್ನು ತಟ್ಟಬೇಕು, ನಿಮ್ಮ ಪರ್ಸನ್ ಮನಸ್ಸಿನ ಮಾತು ನಿಮ್ಮನ್ನು ತಟ್ಟಬೇಕು. ಖಂಡಿತವಾಗ್ಲೂ ತುಂಬಾ ನೀವು ಕೂಡ ನಿಮ್ಮ ಪರ್ಸನ್ ಬಗ್ಗೆ ತುಂಬ ಫೀಲ್ ಮಾಡೋ ಅಂಥದ್ದಿದೆ. ನಿಮ್ಮ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಫೀಲ್ ಮಾಡೋ ಅಂಥದ್ದು ಇದೆ. ನಿಮ್ಮ ಫ್ಯಾಮಿಲಿಗೆ ಒಂದು ಹೀಲಿಂಗ್ ಅಗತ್ಯತೆ ಕೂಡ ತುಂಬಾ ಇರೋವಂಥದ್ದು ಇದೆ. ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮಗಾಗಿರ್ಬೋದು ತುಂಬಾ ಅಗತ್ಯತೆ ಇದೆ. ಕೆಲವೊಬ್ಬರನ್ನ ಇಲ್ಲಿ ಕ್ಷಮೆ ಕೇಳಬೇಕು ಅಂತ ಅಂದರೆ ನೀವು ಕ್ಷಮೆನ ಕೇಳಿ, ಅಥವಾ ನೀವು ಯಾರನ್ನಾದರೂ ಕ್ಷಮಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅವರನ್ನು ಕೂಡ ಕ್ಷಮಿಸಿ. ಅಲ್ಲ, ಕೆಲವೊಂದು ಪರಿಸ್ಥಿತಿನ ಫರ್ಗಿವ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಬೇಡದ ಕೆಟ್ಟ ಪರಿಸ್ಥಿತಿಗಳನ್ನು ಫರ್ಗಿವ್ ಮಾಡಿ ಮುಂದುವರಿರಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಓಕೆ, ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನೋಡುವ. ಏಂಜಲ್ಸ್ ಓಕೆ, ಥ್ಯಾಂಕ್ ಯು ಸೊ ಮಚ್ ಏಂಜಲ್ಸ್. ರಿಲೇಷನ್ಶಿಪ್ಪಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಬರ್ತಾ ಇದೆ. ಆಗಲೇ ಹೇಳ್ದಾಗೆ ಫ್ರೆಂಡ್ಸ್ ಹತ್ರ ಸಹಾಯನ ತಗೊಳ್ಳಿ. ನಿಮಗೆ ಯಾರ ಹತ್ರ ಸಹಾಯ ಸಿಗುತ್ತೆ, ನಮಗೆ ಯಾರನ್ನು ಕೇಳಿದ್ರೆ ನನಗೆ ಸಹಾಯ ಸಿಗುತ್ತೆ ಅಂತ ನಿಮಗೆ ಅನಿಸುತ್ತೆ, ಅಂಥ ವ್ಯಕ್ತಿಗಳಿಂದ ನೀವು ಸಹಾಯನ ತಗೊಳ್ಳಿ ಅನ್ನೋವಂಥದ್ದು. ನೋಡಿ, ಮತ್ತೆ ಫರ್ಗಿವ್ನೆಸ್ ಬಂದಿದೆ. ಕ್ಷಮೆ ಅನ್ನೋದನ್ನು ಕೊಡಿ, ಫರ್ಗಿವ್ ಮಾಡಿ. ಅದು ಪರಿಸ್ಥಿತಿನೇ ಆಗಿರ್ಬೋದು ಅಥವಾ ವ್ಯಕ್ತಿಗಳೇ ಆಗಿರ್ಬೋದು. ಕ್ಷಮೆ ಅನ್ನೋದು ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕೂತ್ಕೊಂಡು ಮಾತಾಡಿ ಇರೋವಂಥ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲಾರಿಟಿ ಅನ್ನೋದನ್ನು ತಗೊಳ್ಳಿ ಅನ್ನೋವಂಥದ್ದು ಇದೆ. ಅದಕ್ಕೋಸ್ಕರ ಯಾವುದೇ ರೀತಿ ನೀವು ಅಂದ್ಕೊಂಡಿರೋ ಒಂದು ನಿರ್ಧಾರನ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ. ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ಕೂತು ಮಾತಾಡೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ, ಉತ್ತರ ಅನ್ನೋದು ಕೂಡ ಸಿಗುತ್ತೆ. ಅದರಿಂದ ದಯವಿಟ್ಟು ಕೂತು ಮಾತಾಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬನ್ನಿ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾರೆ ಈ ಡಿಸೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರ ಪರ್ಸನ್ ನೋಡುವ. ನಮ್ಮ ಪ್ರೀತಿಯನ್ನು ಗೆಲ್ಲಲು ದೇವರಲ್ಲಿ ಹರಕೆ ಹೊತ್ತಿರುವೆ. ದೇವರು ಗೆಲ್ಲಿಸುತ್ತಾನೆ ಎಂಬ ಧೈರ್ಯ ಮತ್ತು ನೀನು ಸೋಲಲು ಬಿಡುವುದಿಲ್ಲ ಎಂದು ನಂಬುತ್ತೇನೆ. ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂದರೆ. ನಿಮ್ಮ ಪ್ರೀತಿನ ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರ ಅವರು ದೇವರಲ್ಲಿ ಹರಕೆನ ಮಾಡ್ಕೊಂಡಿದ್ದಾರಂತೆ. ದೇವರು ಕೂಡ ನನ್ನ ಪ್ರೀತಿನ ಸೋಲೋದಕ್ಕೆ ಬಿಡಲ್ಲ, ಮತ್ತು ನನ್ನ ಪರ್ಸನ್ ಕೂಡ ನನ್ನ ಪ್ರೀತಿನ ಸೋಲೋದಕ್ಕೆ ಬಿಡಲ್ಲ ಅಂತ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾರೆ. ಎಲ್ಲೇ ಇರು, ಹೇಗೆ ಇರು, ಖುಷಿಯಾಗಿರು. ನಿನ್ನ ಖುಷಿಯಲ್ಲಿ ನಾನು ನನ್ನ ಖುಷಿಯನ್ನು ಕಾಣುತ್ತೇನೆ. ಇದೇ ನನಗೆ ನಿನ್ನ ಮೇಲಿರುವ ಪ್ರೀತಿ.
ನಿಮ್ಮ ಪರ್ಸನ್ ಯಾವ ರೀತಿ ಅಂತ ಅಂದರೆ, ನೀವು ಅವ್ರ ಜೊತೆ ಇದ್ದರೂ ಕೂಡ ಇಲ್ಲ ಅಂದರೂ ಕೂಡ ಅವರು ಯಾವಾಗಲೂ ನಿಮ್ಮ ಖುಷಿಯನ್ನೇ ಬಯಸ್ತಾರಂತೆ. ನೀವು ಖುಷಿಯಾಗಿದ್ದರೆ ಅವರು ಖುಷಿಯಾಗಿರ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ನಿಮಗೆ ಅಂತ ನೋಡುವ. ಬನಶಂಕರಿ ಅಮ್ಮನವರ ಆಶೀರ್ವಾದ ಸಿಗ್ತಾ ಇದೆ. ನಿಮಗೂ ಕೂಡ ಬನಶಂಕರಿ ಅಮ್ಮನವರ ಆಶೀರ್ವಾದ ಸಿಗ್ತಾ ಇದೆ. ಯಾರು ಏನೇ ಹೇಳಿದರೂ ಏನೇ ಮಾತಾಡಿದರೂ ಅದರ ಕಡೆ ಗಮನ ಹರಿಸಬೇಡ. ನಿನ್ನ ಗುರಿಯಷ್ಟೇ ನಿನಗೆ ಮುಖ್ಯ ಎಂದು ತಿಳಿದಿರಲಿ. ನಿನ್ನ ಯೋಗ್ಯತೆಯನ್ನು ಯಾರೂ ಅಳೆಯಲಾರರು. ನಿನ್ನ ಸಾಧನೆ ಎಲ್ಲರ ಮಾತುಗಳಿಗೆ ಉತ್ತರವಾಗಬೇಕೇ ಹೊರತು ನಿನ್ನ ಮಾತಿನಿಂದ ಅಲ್ಲ ಎಂಬುದನ್ನು ತಿಳಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾರಿಗೆ ಆದರೂ ಕೂಡ ಮಾತಲ್ಲಿ ಎಷ್ಟು ಸಾರಿ ಹೇಳ್ಬೋದು ಒಬ್ಬ ವ್ಯಕ್ತಿಗಳಿಗೆ. ನೀವೇನು ಅಂತ ತೋರಿಸ್ಕೊಡೋದಕ್ಕೆ ಒಂದು ಸಲ ನಿಮ್ಮ ಮಾತಿಂದ ಅರ್ಥ ಮಾಡಿಸ್ಬೋದು, ಎರಡನೇ ಸಾರಿ ಅರ್ಥ ಮಾಡಿಸ್ಬೋದು. ಪದೇ ಪದೇ ಅರ್ಥ ಮಾಡಿಸ್ತಾ ಹೋದಾಗ ಅಲ್ಲಿ ನಿಮಗೂ ಬೆಲೆ ಇರೋದಿಲ್ಲ, ನಿಮ್ಮ ಮಾತಿಗೂ ಬೆಲೆ ಇರೋದಿಲ್ಲ. ಆವಾಗ ಏನು ಮಾಡಬೇಕು, ನಾವು ನಮ್ಮ ಮಾತಿನಿಂದ ಯಾವುದೇ ರೀತಿಯ ನಮ್ಮನ್ನು ನಾವು ತೋರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವು ಮಾಡೋಂಥ ಕೆಲಸದಲ್ಲಿ ನಾವು ಮಾಡಬೇಕಾಗಿ ನಾವು ಒಂದು ಸಾಧನೆನ ಮಾಡಿ ನಾವೇನು ಅನ್ನೋದನ್ನು ಅವ್ರಿಗೆ ಅದ್ರ ಮೂಲಕ ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಖಂಡಿತವಾಗ್ಲೂ ಬನಶಂಕರಿ ಅಮ್ಮನ ಆಶೀರ್ವಾದ ಎಲ್ಲರ ಮೇಲೂ ಇದೆ ಅಂತ ಅಂದ್ಕೊತೀನಿ, ಇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಚಾನ್ಸ್ ನೋಡುವ. ನೋಡಿ, ಆಗಲೇ ಹೇಳ್ದಂಗೆ ಸಂಗೀತ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ತುಂಬ ಜನ ಹೆಸರು ಮಾಡ್ತೀರಾ ಅನ್ನೋಂಥದ್ದಿದೆ. ಟ್ರಿಪ್ ನೋಡಿ, ಆಗಲೇ ಏಂಜಲ್ಸ್ ಕೂಡ ಹೇಳಿದ್ರು, ಲವ್ ಲೈಫ್ ಅಪ್ಡೇಟ್ಸಲ್ಲೂ ಕೂಡ ಅದೇ ಬಂತು. ಟ್ರಿಪ್ಪು, ನೀವು ನಿಮ್ಮ ಪರ್ಸನ್ ಒಂದು ಟ್ರಿಪ್ ಹೋಗುವಂಥದ್ದು ಇದೆ, ನಿಮ್ಮ ಪರ್ಸನ್ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗುವಂಥದ್ದು ಇದೆ, ನಿಮ್ಮ ವಿಶ್ ಫುಲ್ಫಿಲ್ ಆಗುವಂಥದ್ದು ಇದೆ, ಪಾಪು ಬರೋ ಅಂಥದ್ದು ಇದೆ, ಕೆಲವರು ಮನೆಗೆ ಟೆಡಿ ಬೇರ್ ತರೋ ಅಂಥದ್ದು ಇದೆ. ಮನೆಗೆ ದೃಷ್ಟಿಯಾಗಿದೆ, ದಯವಿಟ್ಟು ದೃಷ್ಟಿ ದೋಷನ ಪರಿಹಾರ ಮಾಡ್ಕೊಳ್ಳಿ. ಮತ್ತು ಒಂದು ಸೂರ್ಯ ನಮಸ್ಕಾರನ ಮಾಡಿ ಈ ಡಿಸೆಂಬರ್ ತಿಂಗಳಿನಲ್ಲಿ ದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರನ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದನ ತೊಗೊಂಡು ಬನ್ನಿ. ಯಾರಿಗೆಲ್ಲ ಒಂದು ನಾಗರ ದೋಷ ಅನ್ನೋವಂಥದ್ದು ಇದ್ದರೆ ಖಂಡಿತವಾಗ್ಲೂ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದನ ತೊಗೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ಕೆಲವರಿಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಇರುವಂಥದ್ದು ಇದೆ. ಮಹಾಲಕ್ಷ್ಮಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸಿರ್ತೀನಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಅವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಯಾವಾಗಲೂ, ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ಖಂಡಿತವಾಗ್ಲೂ ಯಾವಾಗಲೂ ಇರುತ್ತೆ ಅನ್ನೋವಂಥದ್ದು ಇದೆ. ಪಾಪು ಆಗುವಂಥದ್ದು ಇದೆ, ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು ಇದೆ. ಯಾರಿಗೂ ಇಲ್ಲಿ ಹೆಣ್ಪಾಪು ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಿರುವಂಥದ್ದು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಬನ್ನಿ ಒಂದೇ ಒಂದು SRನ ನೋಡುವ. ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಒಂದು SRನ ಪ್ಲೀಸ್ ಏಂಜಲ್ಸ್. ನಿಮ್ಮ ಒಂದು ಪ್ರಶ್ನೆಗೆ SRನ. ಎಸ್, ಓಕೆ, ಎಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಏನು ಪ್ರಶ್ನೆ ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಎಸ್ ಅಂತ ಆನ್ಸರ್ ಬಂದಿದೆ. ಓಕೆ, ಇದಿಷ್ಟು ವೃಶ್ಚಿಕ ರಾಶಿಯವರ ಡಿಸೆಂಬರ್ ತಿಂಗಳ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.